ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಕ್ರೋಶಾ ಕುಚ್ಚನ್ನು ಹಾಕೋದಕ್ಕೆ 6 ಎಳೆ ದಾರ ಮಾಡೋದು ಹೇಗೆ ಅಂತ ನೋಡೋಣ. 6 ಎಳೆ ದಾರ ಮಾಡೋದಕ್ಕೆ ಈ ಥರ ಥ್ರೆಡ್ಡು ಖಾಲಿಯಾಗಿರುತ್ತಲ್ಲ, ಅದ್ರದ್ದು ಉಂಡೆ ಇರುತ್ತಲ್ವ, ಅದನ್ನು ತೊಗೊಳ್ಳಿ. ಆ ಥರದ್ದಿಲ್ಲ ಅಂತ ಅಂದರೆ ಮನೆಯಲ್ಲಿ ಈ ಥರ ಪೆನ್ನು ಪೆನ್ಸಿಲ್ ಏನಾದರೂ ಇರುತ್ತಲ್ವ, ಆ ಥರ ತೊಗೊಳ್ಳಿ. ಅದು ದಾರ ಸುತ್ಕೊಳ್ಳೋಕೆ ಬೇಕಾಗುತ್ತೆ. ಈ ಥರ ಸಿಲ್ಕ್ ಥ್ರೆಡ್ ತೊಗೊಳ್ಳಿ. ಥ್ರೆಡ್ದು ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವ, ಅದನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಥ್ರೆಡನ್ನು ತೊಗೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾಗ ನಮಗೆ 2 ಎಳೆ ಆಗುತ್ತೆ. ಆ ಫೋಲ್ಡ್ ಮಾಡಿರೋದು ಮತ್ತೆ ಮೇಲ್ಗಡೆ ಇರುತ್ತಲ್ವ, ಅದನ್ನು ಮತ್ತೆ ಕೆಳಗಡೆ ಎಳ್ಕೊಂಡಾಗ ನಮಗೆ 3 ಎಳೆ ಆಗುತ್ತೆ. ಇದನ್ನು ನೀವು ಸ್ವಲ್ಪ ಉದ್ದಾಗಿ ಹೇಳ್ಕೊಳ್ಳಿ. ನಾನು ಕಾಣಿಸಲ್ಲ ಅಂದ್ಬಿಟ್ಟು ಶಾರ್ಟಾಗಿ ಮಾಡಿದ್ದೀನಿ. ಆ ಥರ ಇಟ್ಕೊಂಡು ಗಂಟು ಹಾಕ್ಕೊಂಡು ಅದನ್ನು ಒಂದು ಇದಕ್ಕೆ ಸುತ್ಕೊಳ್ಳಿ. ಅದು ಎಂಡ್ ಏನು ಬರುತ್ತೆ ಅಲ್ಲಿ ತನಕ ಸುತ್ಕೊಳ್ಳಿ. ಅದು ಎಂಡ್ ಬಂದಾಗ 2 ಎಳೆ ಏನಿರುತ್ತೋ ಅದ್ರ ಮಧ್ಯದಿಂದ ಆ ಸಿಂಗಲ್ ಎಳೆ ಇರುತ್ತಲ್ವ, ಅದನ್ನು ಅದರೊಳಗಡೆಯಿಂದ ಎಳ್ಕೊಳ್ಳಿ. ಆವಾಗ ನಮಗೆ ಮತ್ತೆ 3 ಎಳೆ ದಾರ ಆಗುತ್ತೆ. 3 ಎಳೆ ದಾರ ಆಗುತ್ತೆ, ಆವಾಗ ಮತ್ತೆ ಸುತ್ಕೊಳ್ಳಿ. ಅದೇ ಥರ ನಮಗೆ ಎಂಡಿಂಗ್ ಪಾಯಿಂಟ್ ಬಂದಾಗ ಆ 2 ಎಳೆ ದಾರ ಏನಿರುತ್ತೆ ಅದರೊಳಗಡೆ ಮತ್ತೆ ಆ ಸಿಂಗಲ್ ದಾರನ ಎಳ್ಕೋಬೇಕು. ಆವಾಗ ನಮಗೆ ಮತ್ತೆ 3 ಎಳೆ ದಾರ ಆಗುತ್ತೆ. ಅದನ್ನು ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕಿ ಇಟ್ಕೊಳ್ಳಿ. ನಮಗೆ ಇವಾಗ 3 ಎಳೆ ದಾರ ರೆಡಿ ಆಯಿತು. ನಾವಿವಾಗ 6 ಎಳೆ ದಾರ ಬೇಕಲ್ವ ನಮಗೆ, ನಾವು ಮತ್ತೆ 3 ಎಳೆ ದಾರನ ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ನೀವು ಇದೇ ಥರ 3 ಎಳೆಯನ್ನು ಮತ್ತೆ ಮಾಡಿ ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ದಾರದ ಉಂಡೆಗೆ ಸುತ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಸಿಲ್ಕ್ ಥ್ರೆಡ್ ಏನಿರುತ್ತೆ ಅದರಿಂದನೇ ಡೈರೆಕ್ಟಾಗಿ ಸುತ್ಕೋತೀನಿ ಅಂತ ಅಂದರೆ ಅದೇ ಥರ ಮಾಡ್ಕೋಬೋದು. ದಾರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅದನ್ನು ಇಟ್ಕೊಳ್ಳಿ. ದಾರನ ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಾಗ ನಮ್ಗೆ ಮತ್ತೆ 3 ಎಳೆ ಆಗುತ್ತೆ. ಆವಾಗ ನಾವು 3 ಎಳೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಮತ್ತು ಇದನ್ನು 2 ಸೇರಿಸಿ ಒಂದು ನಾಟ್ ಹಾಕ್ಕೊಂಡ್ರೆ ಅದು ಬಿಚ್ಚೋಗಲ್ಲ, ನೀಟಾಗಿ ಸುತ್ಕೋಬೋದು. ಈ ಥರ ರೆಡಿ ಮಾಡಿಕೊಂಡು ಒಂದು ದಾರದ ಉಂಡೆ ತೊಗೊಂಡು ಸುತ್ಕೊಳ್ಳಿ. ನಾವು ಈ ಥರ ಮಾಡಿಕೊಂಡ್ರೆ ನಾವು ಒಂದೇ ಸಿಲ್ಕ್ ಥ್ರೆಡ್ ಸಾಕಾಗುತ್ತೆ. ಇಲ್ಲಾಂದರೆ 2-3 ಥ್ರೆಡ್ಡು ತೊಗೋಬೇಕಾಗುತ್ತೆ ನಾವು. ನೋಡಿ, ಇಲ್ಲಿ ಎಂಡ್ ಆಯಿತು. ಮತ್ತು ಆ 2 ಎಳೆ ಏನಿರುತ್ತೆ ಅದರೊಳಗಡೆಯಿಂದ ಸಿಂಗಲ್ ಎಳೆ ಎಳ್ಕೊಂಡು ಮತ್ತೆ ಸುತ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ 6 ಎಳೆ ದಾರ ರೆಡಿ ಆಗುತ್ತೆ. ಈ ಥರ ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ, ನಿಮಗೆ 6 ಎಳೆ ದಾರ ರೆಡಿ ಆಗುತ್ತೆ.